ಅಯೋಧ್ಯೆ ಅಂದ ತಕ್ಷಣ ಫಸ್ಟ್ ಎಲ್ಲರ ಮನಸ್ಸಿಗೆ ಬರುವಂತದ್ದೇ ಕರಸೇವಕಪುರ. ಕರಸೇವಕಪುರ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ ಅಯೋಧ್ಯೆ ವಿಚಾರದಲ್ಲಿ ಅಂತಂದ್ರೆ, ರಾಮ ಮಂದಿರದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿರ್ತಕ್ಕಂತಹ ಜಾಗ. ನಾನೀಗ ಅದೇ ಜಾಗದಲ್ಲಿ ಇದ್ದೀನಿ. ಇದರ ಇತಿಹಾಸ ಏನು, ಮತ್ತೆ ಇದನ್ನ ಯಾಕೆ ಕರಸೇವಕಪುರ ಅಂತ ಕರೆದ್ರು, ಯಾವಾಗಿಂದ ಆರಂಭ ಆಯಿತು ಅನ್ನುವಂತಹ ಸಂಪೂರ್ಣ ವಿವರವನ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ಇಲ್ಲಿ ಏನಂದ್ರೆ 1992ಕ್ಕಿಂತ ಮುಂಚಿತವಾಗಿ ಎಲ್ಲಾ ಕರಸೇವಕರು ಬಂದು ಈ ಒಂದು ಜಾಗದಲ್ಲಿ ಸೇರಿ, ತದನಂತರ ಅಲ್ಲಿ ಇರುವಂತಹ ಬಾಬ್ರಿ ಮಸೀದಿಯನ್ನ ಕೆಡುವುದಕ್ಕೆ ಹೋಗೋದಕ್ಕೆ ನಿರ್ಧಾರವನ್ನ ಮಾಡಿರ್ತಕ್ಕಂತಹ ಸ್ಥಳ ಆಗಿರುವಂತಹ ಕಾರಣಕ್ಕಾಗಿ ಎಲ್ಲಾ ಕರಸೇವಕರು ಸೇರಿರುವಂತಹ ಸ್ಥಳಕ್ಕಾಗಿ ಇದನ್ನ ಕರಸೇವಕಪುರ ಅಂತ ಕರೀತಾರೆ. ನನ್ನ ಎಡಭಾಗದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಮುಖ್ಯ ದ್ವಾರ. ಈ ಮುಖ್ಯ ದ್ವಾರದ ಮೂಲಕವಾಗಿ ಏನಂತಂದ್ರೆ, ಅವಾಗ ಎಲ್ಲರೂ ಸಹಿತ ಇಲ್ಲಿ ಒಳಗಡೆ ಬಂದಿದ್ರು. ಆದ್ರೆ ಈಗ ದ್ವಾರವನ್ನ ಮಾಡಲಾಗಿದೆ. ಅವಾಗ ದ್ವಾರ ಇರಲಿಲ್ಲ, ಖಾಲಿಯಾದಂತಹ ಜಾಗ ಇತ್ತು. ಖಾಲಿಯಾದಂತಹ ಜಾಗದಲ್ಲಿ ಸೇರಿದ್ರು. ಅದಾದ್ಮೇಲೆ 100 ಜನ ಟೆಂಟ್ ಗಳನ್ನ ಇಲ್ಲಿ ನಿರ್ಮಾಣವನ್ನ ಮಾಡಲಾಗಿತ್ತು. ಅಂದ್ರೆ ಆ ಸಂದರ್ಭಕ್ಕೆ ಬಳಕೆ ಆಗುವಂತಹ ಕಾರಣಕ್ಕಾಗಿ. ಅದಾದ್ಮೇಲೆ ಈ ಒಂದು ಸ್ಥಳ ಸಂಪೂರ್ಣವಾಗಿ ಖಾಲಿಯಾಗಿರುವಂತಹ ಸ್ಥಳ. ಈಗ ಇಲ್ಲಿ ಕಚೇರಿಗಳಾಗಿದ್ದಾವೆ, ಏನೋ ಮುಖ್ಯ ಕಚೇರಿಗಳು. ಅದರ ಜೊತೆಗೆ ಯಾರಿಗಾದ್ರೂ ಬೇಕಾದ್ರೆ ಅನುಮತಿ ಬೇಕಾದ್ರೂ ಸಹಿತ ಇಲ್ಲಿಂದ ಈಗ ಪಡ್ಕೊಳ್ಬಹುದು. ಮತ್ತೆ ಇಲ್ಲಿ ಟೆಂಟ್ ಗಳನ್ನ ಒಳಗಡೆ ವ್ಯವಸ್ಥೆಯನ್ನ ಮಾಡಲಾಗಿದೆ, ಭೋಜನಾಲಯವನ್ನ ವ್ಯವಸ್ಥೆ ಮಾಡಲಾಗಿದೆ, ಎಲ್ಲವನ್ನ ಸಹಿತ ವ್ಯವಸ್ಥೆ ಮಾಡಲಾಗಿರುವಂತದ್ದು. ಮತ್ತೆ ಅದರ ಜೊತೆಗೆ ಒಂದ್ ರೀತಿಯ ಈಗ ಸಿಸ್ಟಮೆಟಿಕ್ ಆಗಿ ರೆಡಿ ಆಗಿರುವಂತದ್ದು. ಆದ್ರೆ 1992ರಲ್ಲಿ ಬಂದಂತಹ ಸಂದರ್ಭದಲ್ಲಿ ಇದು ಪೂರ್ತಿಯಾಗಿ ಏನೋ ಖಾಲಿ ಇರುವಂತಹ ಜಾಗ, ಪ್ಲೇನ್ ಜಾಗ, ಯಾವುದೇ ಕಟ್ಟಡ ಇರಲಿಲ್ಲ, ಏನೂ ಇರಲಿಲ್ಲ. ಆದ್ರೆ ಇದರ ಇತಿಹಾಸವನ್ನ ನಮ್ಮ ಜೊತೆ ಮೆಲುಕು ಹಾಕೋದಕ್ಕೆ ಇಲ್ಲಿರುವಂತಹ 1992ರಲ್ಲಿ ಕರ್ನಾಟಕದ ತುಮಕೂರಿನಿಂದ ಬಂದಿರತಕ್ಕಂಥವ್ರು ಇವತ್ತು ನಮ್ಮ ಜೊತೆ ಮತ್ತೆ ಸಿಕ್ಕಿದ್ದಾರೆ. ಆಗಿನ ಅನುಭವ ಹೇಗಿತ್ತು, ಮತ್ತೆ ಈಗಿನ ಕರಸೇವಕಪುರ ಹೇಗಿದೆ ಅನ್ನುವಂತ ನಮ್ಮ ಜೊತೆ ಮಾತನಾಡ್ತಾರೆ. ಸರ್, ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳ್ಬೋದಾ ನೀವು? ನಾವಿಲ್ಲಿ ಅಯೋಧ್ಯೆಗೆ ಆಗಮಿಸಿದಂತ ಸಂದರ್ಭದಲ್ಲಿ, ನಾವು ಏನು ಈ ಕರಸೇವಕರಾಗಿ ಆಗಮಿಸಿದ್ದು ಆ ಒಂದು ಸಂದರ್ಭದಲ್ಲಿ ಈ ಜಾಗ ಇದು ಪೂರ್ತಿ ಖಾಲಿ ಜಮೀನಾಗಿತ್ತು. ಅವತ್ತಿನ ದಿವಸ ಬಂದಂತ ನಮ್ಮನೆಲ್ಲರೂ ಉಳಿಲಿಕ್ಕೆ ಇಲ್ಲಿ ಟೆಂಟ್ ವ್ಯವಸ್ಥೆ ಮಾಡಿದ್ರು. ಆ ಟೆಂಟ್ ವ್ಯವಸ್ಥೆ ಮಾಡಿದ ನಂತರ ಇದಕ್ಕೆ ಕರಸೇವಕರು ಉಳಿದಿದ್ದಕ್ಕಾಗಿ ಇದಕ್ಕೆ ಕರಸೇವಕಪುರಂ ಅಂತ ಇಟ್ಟಿರ್ತಾರೆ. ಕರಸೇವಕ ಮತ್ತೆ ಇದರಲ್ಲಿ ನಮ್ಮ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಯಾರು ಪ್ರಮುಖರಾಗಿದ್ದಂಥವ್ರು ನಮಗೆ ಅಶೋಕ್ ಸಿಂಘಾಲ್ ಅವರು. ಹಾಗಾಗಿ ಈ ಜಾಗಕ್ಕೆ ಅಶೋಕ್ ಸಿಂಘಾಲ್ ದ್ವಾರ ಅಂತ ಇಟ್ಬಿಟ್ಟು ಇದೇ ಒಂದು ಕರಸೇವಕಪುರಂ ಅನ್ನ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಈಗ ಏನು ಪ್ರಮುಖವಾಗಿ ರಾಮ ಜನ್ಮಭೂಮಿಗೆ ಸಂಬಂಧಪಟ್ಟ ಎಲ್ಲ ವ್ಯವಸ್ಥೆಗಳು ಕೂಡ ಇಲ್ಲಿ ಭರತ್ಕುಟಿ ಅಂತ ಇದೆ. ಭರತ್ಕುಟಿಗೆ ಬಂದು ಎಲ್ಲರೂ ಕೂಡ ಇಲ್ಲಿಯ ಪ್ರಮುಖವಾಗಿ ಮಾಹಿತಿಯನ್ನು ಪಡಿತಾರೆ. ಎಲ್ಲವೂ ಕೂಡ ಇಲ್ಲಿಂದ ರಿಜಿಸ್ಟರ್ ಆಗುತ್ತೆ. ಹಾಗಾಗಿ ಇಲ್ಲಿ ಕರಸೇವಕಪುರಂ ಅಲ್ಲಿ ಇವತ್ತು ಬಂದ್ರೆ 1,000 ಜನ ಕಾರ್ಯಕರ್ತರು ಬಂದ್ರೆ ಉಳಿಲಿಕ್ಕೆ ವ್ಯವಸ್ಥೆ ಇದೆ. ಮತ್ತೆ ಈ ಒಂದು ಸಂದರ್ಭದಲ್ಲಿ ಏನು ಈ ಸಂದರ್ಭದಲ್ಲಿ ಈ ಒಂದು ರಾಮ ಜನ್ಮಭೂಮಿಯ ಪ್ರತಿಷ್ಠಾಪನೆ ಕಾರ್ಯಕ್ಕೆ ಏನು ಸ್ವಯಂ ಸೇವಕರಾಗಿ ಬರ್ತಾರೆ. ಸ್ವಯಂ ಸೇವಕರಾಗಿ ಬರಲಿಕ್ಕೆ ಅವ್ರಿಗೆ ಉಳಿಲಿಕ್ಕೆ ಕೂಡ ಅವ್ರಿಗೊಂದು 500 ಜನಕ್ಕೆ ತಾತ್ಕಾಲಿಕವಾಗಿ ಟೆಂಟ್ಗಳನ್ನು ನಿರ್ಮಾಣ ಮಾಡಿದ್ದನ್ನು ನಾನೀಗ ನೋಡಿದ್ದೀವಿ. ಹಾಗಾಗಿ ನಾವೆಲ್ಲರೂ ಕೂಡ ರಾಮ ಜನ್ಮಭೂಮಿ ಈ ಒಂದು ಕಾರ್ಯಕ್ರಮದಲ್ಲಿ ಖುಷಿಯಾಗಿ ಭಾಗವಹಿಸಿದ್ದೀವಿ ಸ್ವಯಂ ಸೇವಕರಾಗಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಈಗ ರಾಮ ಜನ್ಮಭೂಮಿ ಆ ಸಂದರ್ಭದಲ್ಲಿ ಭಾಗಿಯಾಗಿರ್ತಕ್ಕಂಥ 1992, ತದನಂತರ ಮತ್ತೊಂದು ಮಹತ್ತರವಾದಂತಹ ಘಟ್ಟ ಆಗತ್ತೆ. ಅಂದ್ರೆ ಇಲ್ಲಿ ರಾಮ ಜನ್ಮಭೂಮಿ ಇರುವಂತಹ ಸ್ಥಳದಲ್ಲಿ ಅಲ್ಲೊಂದು ಶಿಲಾನ್ಯಾಸ ಮಾಡಬೇಕು ಅನ್ನುವಂಥದ್ದು. ಆ ಸಂದರ್ಭದ ಸನ್ನಿವೇಶದ ಮೇಲೆ ಹಾಕೋದಾದ್ರೆ, ಅವತ್ತಿನ ದಿವಸ ನಮಗೆ ಇಲ್ಲಿ ಒಂದು ರೀತಿ ಭಯದ ವಾತಾವರಣ ಇತ್ತು. ಈ ಅಯೋಧ್ಯೆಗೆ ನಾವು ಬರ್ಬೇಕಂತ ಹೇಳಿದ್ರೆ ಅವತ್ತು ನಮಗೆ ಕರಸೇವಕರು ಅಂತ ಹೇಳಿದ್ರೆ ನಮ್ಗೆ ಏನಾಗುತ್ತೋ ಅನ್ನೋ ಒಂದು ಭಯ ಇದ್ದಂತ ವಾತಾವರಣದಲ್ಲಿ ಅವತ್ತು ಬಂದಿದ್ದಕ್ಕೂ ಇವತ್ತು ನಾವು ಕರಸೇವಕಪುರಂ ಮತ್ತೆ ಅಯೋಧ್ಯೆಯಲ್ಲಿ ಎಲ್ಲಿ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಓಡಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ಸ್ವಚ್ಛವಾದ ಒಂದು ಅಯೋಧ್ಯೆ ಮತ್ತು ಭಯದ ವಾತಾವರಣದಲ್ಲಿ ಇರ್ತಕ್ಕಂಥ ಅಯೋಧ್ಯೆಯಲ್ಲಿ ನಾವು ಇವತ್ತಿದ್ದೀವಿ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಮತ್ತೆ ಈ ಅಯೋಧ್ಯೆಯಲ್ಲಿ ಯಾರಾದ್ರೂ ಬಂದು ಕರಸೇವಕರ ಕೆಲಸ ಮಾಡ್ಲಿಕ್ಕೆ ತುಂಬಾ ನಮಗೆ ಸಂತೋಷ ಆಗುತ್ತೆ ಅಂತ ಕೂಡ ಹೇಳ್ತೀವಿ. 500 ವರ್ಷದ ಹೋರಾಟದ ಈ ಫಲವಾಗಿ ಇವತ್ತು ನಾವಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಾವಿಲ್ಲಿ ಭಾಗಿಯಾಗಿರೋದೇ ನಮ್ಮ ಪುಣ್ಯ ಅಂತ ನಾವು ತಿಳ್ಕೊಂಡು ನಾವೇ ಸ್ವಯಂ ಇಲ್ಲಿ ಕರಸೇವಕರಾಗಿ ಕೆಲಸ ಮಾಡ್ಲಿಕ್ಕೆ ಸ್ವಯಂ ಪೂರ್ತಿಯಿಂದ ಕೆಲಸ ಮಾಡ್ಲಿಕ್ಕೆ ಬಂದಿದ್ದೀವಿ ನಾವು ಸ್ವಯಂ ಸೇವಕರಾಗಿ. ನೀವು 2-3 ವಿಚಾರಗಳನ್ನ ಹಂಚ್ಕೊಂಡ್ರಿ. ಒಂದು 1992ರ ಸಂದರ್ಭದಲ್ಲೂ ಸಹಿತ ಭಾಗಿಯಾಗಿದ್ರಿ. ಅದಾದ್ಮೇಲೆ ಮತ್ತೊಂದು 2-3 ಹಂತಗಳಲ್ಲೂ ಸಹಿತ ಬಂದಿದ್ರಿ. ಈಗ ರಾಮ ಮಂದಿರದ ಉದ್ಘಾಟನೆ ಆಗ್ತಾ ಇದೆ, ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಎರಡೂ ಸಂದರ್ಭವನ್ನ ನೀವು ನೋಡ್ತಾ ಇರುವಂತಹ ವ್ಯಕ್ತಿ, ಹೇಗ ಅನಿಸುತ್ತೆ ನಿಮ್ಗೆ ಅಂತ? ಅವತ್ತಿನ ದಿವಸ ನಾವು ನೋಡಿದಾಗ ಅಯೋಧ್ಯೆ ಒಂದು ರೀತಿಯ ಕಿಷ್ಕಿಂದೆ, ತುಂಬಾ ಜಾಗದಲ್ಲಿ ತುಂಬಾ ಇಕ್ಕಟ್ಟಾದಂತ ಜಾಗವನ್ನು ನೋಡ್ತಾ ಇದ್ವಿ. ಇವತ್ತು ನಾವೇನಾಗಿದೆ, ಅಯೋಧ್ಯೆಯ ಎಲ್ಲ ರಸ್ತೆಗಳು ಕೂಡ 50 ಅಡಿಗಿನ ಹೆಚ್ಚು ದೊಡ್ಡ ರಸ್ತೆಗಳಾಗಿ ನಿರ್ಮಾಣ ಆಗಿದೆ. ಸುಂದರವಾದ ಸ್ವಚ್ಛವಾದ ಅಯೋಧ್ಯೆ ನಿರ್ಮಾಣ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ರಾಮ ಜನ್ಮಭೂಮಿ ಉದ್ಘಾಟನೆ ಸಂದರ್ಭಕ್ಕೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಆಗುತ್ತೆ. ಆ ಒಂದು ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಅವತ್ತಿದ್ದಂಥದಕ್ಕೂ ಇವಾಗಿದ್ದಂಥದಕ್ಕೂ ತುಂಬಾ ಅಂತ ಹೇಳಿದ್ರೆ, ನಾವು ಅಯೋಧ್ಯೆ ಅಂದ್ರೆ ನಮಗೆ ಕೇವಲ ಕೆಲವು ಅಖಾಡಗಳು ಮಾತ್ರ ನೋಡ್ತಾ ಇದ್ವಿ. ಇವತ್ತು ಸುಂದರವಾದ ನಗರವನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅಯೋಧ್ಯೆ ಒಳಗೆ. ಅವಾಗ ಫಸ್ಟ್ ಆರಂಭಿಕ ಹಂತಗಳಲ್ಲಿ ಹೋರಾಟ ಸಂದರ್ಭದಲ್ಲಿ ನೀವು ಬಂದಂತ ಸಂದರ್ಭದಲ್ಲಿ ಎಷ್ಟು ಜನ ಬಂದಿದ್ರಿ ಕರ್ನಾಟಕದ ಯಾವ್ಯಾವ ಭಾಗದಿಂದ ಬಂದಿದ್ರಿ? ಅವಾಗ ಹೇಗಿತ್ತು ಅಂತ? ಕರ್ನಾಟಕದಿಂದ ಎಲ್ಲಾ ಜಾಗದಿಂದ ಬಂದಿದ್ವಿ. ತುಮಕೂರಿಂದನೇ ಕೂಡ ನಾವು 114 ಜನ ಬಂದಿದ್ವಿ. ಅವತ್ತಿನ ಸಂದರ್ಭ ನಾವ್ ಹೇಳಿದಲ್ಲ, ಇಲ್ಲಿ ಬಂದ್ರೆ ಭಯದ ವಾತಾವರಣ, ಎಲ್ಲೆಲ್ಲೂ ಕೂಡ ಪೊಲೀಸ್ಗಳು ಅವರ ಬೂಟಿನ ಶಬ್ದ, ಗುಂಡಿನ ಶಬ್ದ ಅನ್ನೋ ರೀತಿಯಲ್ಲಿತ್ತು. ಯಾರು ಒಂಟಿಯಾಗಿ ಓಡಾಡಬೇಕನ್ನೋ ಪರಿಸ್ಥಿತಿ ಇತ್ತು.
ಇವತ್ತು ಮಧ್ಯರಾತ್ರಿ ಆದರೂ ಕೂಡ ಯಾರು ಎಲ್ಲಿ ಓಡಾಡಿದ್ರು ಯಾವುದೇ ಭಯ ಇಲ್ಲದ ವಾತಾವರಣದಲ್ಲಿ ಇವತ್ತು ನಾವು ಅಯೋಧ್ಯೆನಲ್ಲಿದ್ದೀವಿ. ಇದು ಆಗಿನ ಸಂದರ್ಭ ಮತ್ತೆ ಈಗಿನ ಸಂದರ್ಭದ ಸಂಪೂರ್ಣವಾದಂತಹ ಚಿತ್ರಣವನ್ನ, ತಮ್ಮ ಅನುಭವವನ್ನ ನ್ಯೂಸ್ ಫಸ್ಟ್ ಜೊತೆ ಹಂಚಿಕೊಂಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಅಯೋಧ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.